ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಸ್ಟ್ ಸ್ಟಾರ್ಟ್ ಮಾಡೀವ್ರಿ. ನೋಡ್ರಿ ಮಳೆ ಬರಾಕತ್ತದ್ರಿ. ಮುಂಜಾಳೆ ಎದ್ರಿ ಮಾಡತ್ರು ಭಾಳ ಆಗಿಬಿಟ್ಟದ್ರಿ. ಮುಂಜಾಳೆ ಎದ್ದು ಮಳೆ ಬರ್ಲಿಕ್ಕತ್ತದ ನೋಡ್ರಿ. ಮುಂಜಾಳೆ ಒಂದು ಸ್ವಲ್ಪನೂ ಬಿಸಿಲು ಬಿಟ್ಟಿಲ್ರಿ, ಏನೂ ಇಲ್ರಿ. ಮುಂಜಾಳೆದು ಮಾಡಾಗ್ಯದ್ರಿ, ಗದರ್ಸ್ಲಿಕ್ಕತ್ತದ್ರಿ. ನೋಡ್ರಿ ಎಷ್ಟು ಮಾಡಾಗ್ಯದ್ರಿ. ಮಳಿನೂ ಬಂದೂ ಬರವಲ್ದ್ರಿ, ಏನು ಮಾಡವಲ್ದ್ರಿ. ಬರೀ ಜಿಟಿ 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 ಮಳೆ ಬೀಳ್ಲಿಕ್ಕತ್ತದ್ರಿ. ಸ್ವಲ್ಪ ಮಳೆ ಆದ್ರೆ ಚಲೋ ರೀ. ಮಳೆ ಬರವಲ್ದ್ರಿ, ಏನೂ ರೀ. ಮಾಡಾರ ಆಗ್ಯದ್ರಿ, ಭಾಳ ಆಗ್ಯದ್ರಿ ಮಾಡಾರ. ಮಳಿನೂ ಬರವಲ್ದು ನೋಡ್ರಿ. ನಮ್ಮ ಸಂಪತ್ಗಳು ಹೆಂಗೆ ಮಾಡ್ಲಕತ್ತಾರ ರೀ. ಈ ಕಡೆಮಿ ಓಡಾಡ್ಲಕತ್ತಾರ. ಹಾಯ್ ಬರ ನೋಡ್ರಿ, ಈ ಕಡೆಮಿ ಓಡಾಡ್ಲಕತ್ತಾರ ರೀ. ಈಗ ಅಡುಗೆ ಸ್ಟಾರ್ಟ್ ಮಾಡೀನಿ. ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚಟ್ನಿ ಹೆಂಗೆ ಮಾಡ್ತಾರತ್ತೆ ತೋರಿಸ್ತೀನಿ ರೀ. ಹಾಯ್ ಮಾಡಿ. ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚಟ್ನಿ ಮಾಡ್ಲಿಕ್ಕತ್ತೀನಿ ರೀ. ಹೆಂಗೆ ಮಾಡೋದತ್ತೆ ತೋರಿಸ್ತೀವಿ ಬರ್ರಿ. ನೋಡ್ರಿ, ಇದ್ರೊಳಗೆ ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಒಂದು 4-5 ಗಡ್ಡಿ 5-6 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಇದ್ರೊಳಗೆ ಸೋಸ್ಕೊಂಡೀನಿ ರೀ ಚಂದಾಗ. ಜವಾರಿ ಬೆಳ್ಳುಳ್ಳಿ ಇದ್ದು ರೀ ನಮ್ಮ ಮನ್ಯಾಗ ರೀ. ಬೆಳ್ಳುಳ್ಳಿ ಹೊಲ್ದಾಗ ಹುರಿದ್ದಿದ್ವಲ್ಲ ರೀ, ಅವು ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಸಣ್ಣ ಅದಾವ್ರಿ, ಭಾಳ ಸಣ್ಣ ಅದಾವ್ರಿ. ಕೈಲಿ ಒಂದು ಸ್ವಲ್ಪ ತಿಕ್ಕೊಂಡು ಹಾಕ್ಕೊಂಡೀನಿ ರೀ. ಇವು ಬೆಳ್ಳುಳ್ಳಿ ತೊಗೊಂಡೀನಿ ರೀ ಸ್ವಲ್ಪ. ಇದು ಸಣ್ಣಗೆ ಕುಟ್ಕೋಬೇಕ್ರಿ ಈ ಸದ್ದು. ನೋಡ್ರಿ ಹಂಗೆ ಗದರ್ಸ್ಲಿಕ್ಕತ್ತದ, ಭಾಳ ಗದರ್ಸ್ಲಿಕ್ಕತ್ತದ ರೀ. ಇವುದು ಸಣ್ಣಗೆ ಕುಟ್ಕೋಬೇಕ್ರಿ ಈ ಸದ್ದು. ಚಂದಾಗ ಸಣ್ಣಗೆ ಪೇಸ್ಟ್ ಆಗತ್ತನ ಕುಟ್ಕೋಬೇಕ್ರಿ. ಅಂಥ ಪರಿ ಭಾಳ ಕುಟ್ಕೋಬಾರ್ದ್ರಿ. ಮಿಕ್ಸರ್ಗೆ ಹಾಕಿದ್ರೆ ಚಂದ ಆಗಲ್ರಿ, ಕಲ್ಲಾಗೆ ಕುಟ್ಕೋಬೇಕು ನೋಡ್ರಿ. ಇದ್ರೊಳಗೆ ಈ ಸದ್ದ ಕುಟ್ಕೊತೀನಿ ರೀ. ನೋಡ್ರಿ ಈ ಥರ ಕುಟ್ಕೊಂಡೀನಿ ರೀ. ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ಬೇಕ್ರಿ. ಇದು ಹಡ್ದೋರಿಗೆ ಬಣ್ತನ ಆದವ್ರಿಗೆ ಇದು ಭಾಳ ಚಲೋ ರೀ, ಕೊಡ್ಬೇಕು ನೋಡ್ರಿ. ಇದು ಡೆಲಿವರಿ ಆದವ್ರಿಗೆ ರೀ ಭಾಳ ಚಲೋ ರೀ. ಇದು ಬಿಸಿ ಬಿಸಿ ರೊಟ್ಟಿ ಒಳಗೆ, ಜೋಳದ ರೊಟ್ಟಿ ಒಳಗೆ ಕೊಡ್ಬೇಕು ರೀ. ಭಾಳ ಚಂದ ಆಗ್ತದೆ ನೋಡ್ರಿ. ಈ ಸದ್ದ ಈ ಥರ ಕುಟ್ಕೊಂಡೀನಿ ರೀ. ಈ ಸದ್ದ ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಳ್ಳೋದ್ರಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು, ಬೆಳ್ಳುಳ್ಳಿ ಸ್ವಲ್ಪ ಖಾರನೇ ಇರ್ತದಲ್ರಿ, ಸ್ವಲ್ಪ ಖಾರ ಹಾಕ್ಕೋಬೇಕ್ರಿ. ಖಾರ ಹತ್ತದಲ್ರಿ, ಸ್ವಲ್ಪ ಖಾರ ಹಾಕೋಬಾರ್ದ್ರಿ. ಸ್ವಲ್ಪ ಸಕ್ರೆ ರೀ, ಬೆಲ್ಲಾರ ಸಕ್ರೆಯಾರ ಹಾಕ್ಕೋಬೇಕ್ರಿ. ಸ್ವಲ್ಪ ಜೀರಿಗೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಬೇಡ ಹಾಕ್ಬೇಡ, ಎಲ್ಲ ಹಾಕ್ತೀನಿ. ಒಂದು ಅರ್ಧ ನಿಂಬೆಕಾಯಿ ರೀ, ಒಂದು ಅರ್ಧ ನಿಂಬೆಕಾಯಿ ಹಾಕೋಬೇಕ್ರಿ. ಒಂದು ಅರ್ಧ ನಿಂಬೆಕಾಯಿ ಹಾಕೊಳ್ಳೋದ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಬಿಸಿ ಬಿಸಿ ರೊಟ್ಟಿ ಒಳಗೆ ರೀ ಚಂದ ಆಗತ್ತೆ ರೀ. ಜೋಳದ ರೊಟ್ಟಿ ಒಳಗೆ ರೀ, ಚಪಾತಿಯಾಗೂ ಚಲೋ ಆಗ್ತದ್ರಿ. ಬಿಸಿ ಅನ್ನದೊಳಗೆ ಡೆಲಿವರಿ ಆದವ್ರಿಗೆ ಕೊಟ್ಟಿರ್ತ್ರು ಭಾಳ ಮಸ್ತ್ ಆಗ್ತದೆ ನೋಡ್ರಿ. ಈಗ ಇದು ಸ್ವಲ್ಪ ಹಳಸು ಹೊಡಿತದ್ರಿ ಸದ್ರಿ. ಇದಕ್ಕೆ ಸ್ವಲ್ಪ ಇದು ಅನ್ನ ಪಾಣಿನೂ ಹೊಡ್ಯಾಕೂ ಬರ್ತದೆ ರೀ. ಸಪ್ಪನ್ನ ಬಿಳಿ ಅನ್ನ ಉಳ್ದಿತ್ತಂದ್ರೆ ಅದ್ರೊಳಗೆ ಹಾಕಿ ಪಾಣಿನೂ ಹೊಡ್ಲಿಕ್ಕೆ ಬರ್ತದೆ ನೋಡ್ರಿ. ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಇದು ಭಾಳ ಮಾಡ್ತಾರೆ ರೀ ಬೆಳ್ಳುಳ್ಳಿ ಚಟ್ನಿ ರೀ. ಇದು ಈ ಸದ್ದ ಹಳಸು ಹೊಡೆದದ್ರಿ. ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೊಳ್ಳೋದ್ರಿ. ಶೇಂಗಾದ ಮಿಕ್ಸಿ ಪುಡಿ ಹಾಕಿಟ್ಟಿರ್ತೀವಲ್ರಿ, ಅದು ಹಾಕ್ಕೊಳ್ಳೋದ್ರಿ ಸ್ವಲ್ಪ ರೀ. ನೋಡ್ರಿ, ಹ್ಞೂ ಇಷ್ಟೇ ನೋಡ್ರಿ. ಆಯ್ತು ರೀ, ಇದ್ರದ್ದು ಚಟ್ನಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಬೆಳ್ಳುಳ್ಳಿ ಚಟ್ನಿ ರೀ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಪಾಣಿನೂ ಹೊಡಿಬೋದ್ರಿ. ಜೀರಿಗೆ, ಸಾಸ್ಮೆ, ಕೊರ್ಬೇವು ಹಾಕಿ ಪಾಣಿನೂ ಹೊಡಿಬೋದ್ರಿ. ಚಂದ ಆಗ್ತದೆ ರೀ. ನಾನು ಹಿಂಗೆ ಇರಲಿ ಅಂತ ಬಿಟ್ಟೀನಿ ನೋಡ್ರಿ.
ಈ ಸದ್ದ ಚಪಾತಿ ಮಾಡ್ತೀನಿ ರೀ. ಬಿಸಿ ಚಪಾತಿ ಒಳಗೆ ಉಣಕ್ಕೆ ಬರ್ತದೈತಿ. ಎಣ್ಣೆ ಹಾಕೊಂಡು ಉಂಡ್ರೂ ಟೇಸ್ಟ್ ಆಗ್ತದೆ ನೋಡ್ರಿ. ಹಾಂ ಮಮ್ಮ ಕೊಡ್ತೀನಿ ನೋಡ್ರಿ. ಇದ್ರೊಳಗೆ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡಿದ್ನಲ್ರಿ. ಇದ್ರೊಳಗೆ ಒಂದು ಅರ್ಧ ಮಾನ್ಕಾಯಿ ಹಾಕೋಬೇಕು ನೋಡ್ರಿ. ಒಂದು ಅರ್ಧ ರೀ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗುತ್ತೆ ರೀ. ಆಗ ರೀ ಸಣ್ಣ ಜಜ್ಜಿಕೊಂಡು ಅರ್ಧ ಮಾನ್ಕಾಯಿ ಹಾಕೋಬೇಕ್ರಿ ಇದ್ರೊಳಗೆ. ಅದ್ರೊಳಗೆ ಫಸ್ಟ್ ಹಾಕೊಂಡ್ರೆ ನಡಿತಿತ್ರಿ. ನಾನು ಎಲ್ಲ ಇದು ಸಣ್ಣ ಆಗಲ್ಲ ಅಂತ ಪರಿ ಅಂತ ಹೇಳಿ ಇದ್ರೊಳಗೆ ಮಿಕ್ಸ್ ಮತ್ತು ಮ್ಯಾಗ ಚಟ್ನಿ ಕುಟ್ಕೊಂಡು ತೆಗೆದು ಕುಟ್ಕೊಂಡಿನಿ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಮಾನ್ಕಾಯಿ ಹಾಕೋಬೇಕ್ರಿ. ಇದು ಈ ಸದ್ದ ಕಲಿಸ್ಬಿಡ್ಬೇಕು ನೋಡ್ರಿ. ಭಾರಿ ಟೇಸ್ಟ್ ಆಗುತ್ತೆ ರೀ. ಒಂದು ಅರ್ಧ ಮಾನ್ಕಾಯಿ ಹಾಕೋಬೇಕು ನೋಡ್ರಿ. ಹಾಂ ಹಾಕ್ತೀನಿ ತಡಿ ನೋಡ್ರಿ. ನಾನು ಈಗ ಹಿಟ್ಟು ನಾದ್ಕೊಂಡಿದ್ದು ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡಿದ್ನಲ್ರಿ. ಒಂದು ಪರೋಟ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಪರೋಟ ರೀ. ಇಷ್ಟು ಉಳ್ಳಿ ತೊಗೊಂಡಿನಿ ರೀ. ಇದಕ್ಕೆ ತಿಡ್ಕೋಬೇಕ್ರಿ. ಭಾಳ ಚಂದ ಆಗ್ತದ್ರಿ ಪರೋಟಾನು ರೀ. ತಳ್ಳಗ ಹಿಂಗೆ ತಿಡ್ಕೋಬೇಕ್ರಿ. ರೌಂಡ್ ಸೇಪ್ ಬರತನ ತಿಳ್ಕೊಬೇಕ್ರಿ ತಳ್ಳಗ. ಮಕ್ಕಳು ಏನಾರು ತಿನ್ಲಿಕ್ಕಂದ್ರಿ ಚಪಾತಿ ಜೊತೆ ತಿನ್ಲಿಕ್ಕಂದ್ರೆ ಬೆಳ್ಳುಳ್ಳಿ ಚಟ್ನಿ ಈ ಥರ ಪರೋಟ ಮಾಡಿ ಕೊಡ್ರಿ. ಚಂದ ತಿಂತಾರ್ರಿ. ಹಾಂ ಹಾಕ್ತೇನೆ ನೋಡ್ರಿ. ಈ ಥರ ತಳ್ಳಗೆ ಮಾಡ್ಕೊಂಡೇನ್ರಿ ನಾನು ಚಪಾತಿ ರೀ. ಚಂದ ಬೆಳ್ಳುಳ್ಳಿ ಚಟ್ನಿ ಹಚ್ಕೊಳ್ಳೋದ್ರಿ ಇದಕ್ಕೆ. ಚಮಚಲ್ಲಿ ಚಂದ ಬರಲ್ರಿ. ಕೈಲೆಲ್ಲ ಚಂದಾಗಿ ಸವರ್ಬೇಕ್ರಿ. ಈ ಥರ ಚಂದ ಹಚ್ಬೇಕ್ರಿ ಎಲ್ಲ ಕಡೆ. ಸುಮ್ಮಿರ ಏನು ಆವಾಜ್ ಮಾಡ್ತೀವಿ. ಇದ್ರೊಳಗೆ ತುಪ್ಪ ಎಣ್ಣೆ ಹಾಕೋಬೋದ್ರಿ. ಈ ಥರ ಹಚ್ಕೊಂಡು ಇದಕ್ಕೆ ಈ ಸದ್ದ ಸುತ್ಕೋಬೇಕ್ರಿ. ಈ ಥರ ಸುತ್ಕೋಬೇಕ್ರಿ. ಸದ್ದ ಹಿಂಗೆ ಮಾಡ್ಕೋಬೇಕ್ರಿ. ಈ ಥರ ಮಾಡಿಕೊಂಡು ಚಂದಗಿ ಹೊಳ್ಳಿ ತಿಡ್ಬೇಕ್ರಿ. ಇದು ನೋಡ್ರಿ ನಮ್ಮ ಸಂಪತ್ ಹೆಂಗೆ ನಗ್ಲಕತ್ತಾನ್ರಿ. ಇದು ಮಾಡಾಕತ್ತೀನಿ ರೀ. ಅವನಿಗೆ ಇದು ಇಷ್ಟ ರೀ. ಅದಕ್ಕೆ ನೋಡ್ರಿ ಹೆಂಗೆ ಮಾಡ್ಲಕತ್ತಾನ್ರಿ. ನೋಡ್ರಿ ಈ ಥರ ತಿಳ್ಕೊಬೇಕು. ದಂಡಿ ತಿಳ್ಕೊಂಡ್ರಿ ಇದಕ್ಕೆ ಬೇಯಿಸ್ಕೊಂಬಿಡ್ಬೇಕು ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈಗ ತೆವ್ಯಾಗ ಹಾಕೊಂಡೇನ್ರಿ ಹಂಚಿನೊಳಗೆ ರೀ. ಈ ಸದ್ದ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಸುತ್ತಲ್ಲ ರೀ. ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ತದ್ರಿ ಈ ಪರೋಟ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದಕ್ಕೆ. ಬೆಳ್ಳುಳ್ಳಿ ಪರೋಟ ತಿನ್ಬೇಕ್ರಿ. ಚಂದ ಆಗ್ತದ್ರಿ. ಚಲೋ ರೀ. ಆರೋಗ್ಯಕ್ಕೆ ನೋಡ್ರಿ. ಅಪ್ಪ ಪ್ಲೇಟ್ ತೊಗೊಂಬೋಗು. ಅವನಿಗೆ ಹಾಕಿ ಕೊಡ್ತೀನಿ. ನಿನಗೂ ಮತ್ತು ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೋಬೇಕು. ಪ್ಲೇಟ್ ನೋಡ್ರಿ ಬಿಸಿ ಬಿಸಿ
ಬೆಳ್ಳುಳ್ಳಿ ಪರೋಟ ರೀ ಯಾವ ಥರ ಆಗ್ಯದ್ರಿ. ಬಿಸಿದಿದ್ರೊಳಗೆ ತಿನ್ಬೇಕ್ರಿ, ಚಂದ ಆಗ್ತದೆ. ಇದ್ರೊಳಗೆ ಟೊಮೆಟೊ ಚಟ್ನಿ ಇರ್ಲಿಕ್ಕೆ ಸಾಸ್ ಹತ್ರ ಮಸ್ತ್ ಆಗ್ತದ್ರಿ. ಸಾಸ್ ಹಚ್ಕೊಂಡು ತಿಂದ್ರು ತಿನ್ಬೇಕ್ರಿ, ಮಸ್ತ್ ಆಗ್ತದೆ ನೋಡ್ರಿ. ಭಾರಿ ಟೇಸ್ಟ್ ಬಂದದ್ರಿ. ಕುಂದ್ರಲ್ಲಿ ಕುಂದ್ರಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಅಪ್ಪ ಬಾ ಇಲ್ಲಿ ಟೇಸ್ಟ್ ನೋಡ್ಬಾ, ಜಲ್ದಿ ಬಾ. ಕುಂದ್ರು ಹಾಂ ಹೆಂಗಾಗ್ಯದ? ಮಸ್ತ್ ಆಗ್ಯದ. ಹಾಂ ನಿನಗೂ ಕೊಡ್ತೀನಿ ದಮ್. ಹಾಂ ತೋ ನೀ ಚಂದಾಗ್ಯದ? ಹೆಂಗಾಗ್ಯದ? ಸುಡೋದದ ತಿನ್ರಿ.